ಇದು ಸ್ನೇಹ, ಹಂಚಿಕೊಳ್ಳೋದು ಮತ್ತೆ ನಿಜವಾದ ನಾಯಕತ್ವ ಅಂದ್ರೆ ಏನು ಅಂತ ಹೇಳುತ್ತೆ. ಇದು ಕೇವಲ ಮಕ್ಕಳಿಗಾಗಿರೋ ಕಥೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಇದರಲ್ಲಿ ಕಲಿಯೋಕೆ ಏನೋ ಒಂದಿದೆ. ಸರಿ, ಕಥೆಯೊಳಗೆ ಹೋಗೋಣ. ನಮ್ಮ ಕತೆ ಶುರುವಾಗೋದು ಅಮರಾವತಿ ಅನ್ನೋ ಒಂದು ರಾಜ್ಯದಲ್ಲಿ. ಹೇಗಿತ್ತು ಗೊತ್ತಾ ರಾಜ್ಯ? ನೋಡೋಕೆ ತುಂಬಾನೇ ಸುಂದರವಾಗಿತ್ತು. ಎಲ್ಲೆಲ್ಲೂ ಹಸಿರು, ಸಮೃದ್ಧಿ, ಶಾಂತಿ, ಒಂಥರ ಪರಿಪೂರ್ಣವಾದ ಜಾಗ ಅಂತಾನೆ ಹೇಳ್ಬೋದು. ಆದ್ರೆ ಅಷ್ಟೆಲ್ಲ ಚೆನ್ನಾಗಿದ್ರೂ ಅಮರಾವತಿಯಲ್ಲಿ ಒಂದು ಚಿಕ್ಕ ಚಿಂತೆ ಇತ್ತು. ಏನದು ಅಂತ ಈ ಭಾಗದಲ್ಲಿ ನೋಡೋಣ. ಈ ರಾಜ್ಯವನ್ನ ಆಳುತ್ತಿದ್ದ ರಾಜನ ಹೆಸರು ಧರ್ಮವೀರ. ಹೆಸರಿಗೆ ತಕ್ಕ ಹಾಗೆ ಧೈರ್ಯವಂತ, ಅಷ್ಟೇ ದಯೆಯುಳ್ಳವನು. ಅವನ ರಾಜ್ಯದಲ್ಲಿ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ದೊಡ್ಡ ಅರಮನೆ, ಸುಂದರ ತೋಟಗಳು, ಹಚ್ಚ ಹಸಿರಾದ ಹೊಲಗಳು ಎಲ್ಲವೂ ಇತ್ತು. ಆದರೆ ರಾಜನಿಗೆ ಒಂದೇ ಒಂದು ಬೇಜಾರು. ಏನಪ್ಪಾ ಅಂದ್ರೆ ರಾಜ್ಯದ ಮಕ್ಕಳು ಯಾವಾಗಲೂ ಜಗಳ ಆಡ್ತಿದ್ರು, ಒಟ್ಟಾಗಿ ಆಟ ಆಡ್ತಾ ಇರಲಿಲ್ಲ. ಈ ರಾಜ ಧರ್ಮವೀರ ಇದನಲ್ಲ, ಸುಮ್ಮನೆ ಅರಮನೆಯಲ್ಲಿ ಕೂರೋ ರಾಜ ಅಲ್ಲ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ತಾನೇ ಕಂಡುಹಿಡಿಬೇಕು ಅಂತ ಅಂದು ಪ್ಲಾನ್ ಮಾಡ್ತಾನೆ. ಒಂದಿನ ಏನ್ ಮಾಡ್ತಾನೆ, ರಾಜನ ಬಟ್ಟೆಯೆಲ್ಲ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನ ಥರ ವೇಷ ಹಾಕೊಂಡು ಊರೊಳಗೆ ಬರ್ತಾನೆ. ಯಾಕೆ? ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂತ ನೋಡಕ್ಕೆ. ಅಲ್ಲಿ ಒಂದು ಅಶ್ವತ್ಥ ಮರದ ಕೆಳಗೆ ಇಬ್ಬರು ಮಕ್ಕಳು ಸಿಕ್ಕಾಪಟ್ಟ ಜಗಳ ಮಾಡ್ತಾ ಇರ್ತಾರೆ. ಅದರಲ್ಲೊಬ್ಬ ಹುಡುಗ ಜೋರಾಗಿ ಕಿರುಚ್ತಾ ಇದ್ದ, ಈ ಗುದ್ಲಿ ನಂದು. ಅವನ ದನಿಯಲ್ಲಿ ಕೋಪ ಇದ್ದು ಕಾಣ್ತಾ ಇತ್ತು. ಅದಕ್ಕೆ ಇನ್ನೊಬ್ಬನು ತಕ್ಷಣ ಹೇಳ್ತಾನೆ, ಇಲ್ಲ ಇಲ್ಲ, ಇದನ್ನ ಮೊದಲು ತಗೊಂಡಿದ್ದು ನಾನು ಅಂತ. ಇಬ್ಬರು ವಾದ ಜೋರಾಗಿತ್ತು. ಆವಾಗ ಸಾಮಾನ್ಯ ಮನುಷ್ಯನ ವೇಷದಲ್ಲಿದ್ದ ರಾಜ ಅವರತ್ರ ಹೋಗಿ ತುಂಬಾನೇ ಪ್ರೀತಿಯಿಂದ ಕೇಳ್ತಾನೆ, ಮಕ್ಕಳೇ, ಹೀಗೆ ಜಗಳ ಮಾಡ್ಕೊಂಡ್ರೆ ಆಟ ಆಡೋಕೆ ಮಜಾ ಇರುತ್ತಾ? ನೋಡಿ, ಎಂತಹ ಸರಳವಾದ ಪ್ರಶ್ನೆ. ಆ ಪ್ರಶ್ನೆ ಕೇಳಿದ್ದೇ ತಡ ಇಬ್ರೂ ಸುಮ್ನಾಗ್ಬಿಟ್ರು. ಈಗ ರಾಜ ಅವ್ರಿಗೆ ಬುದ್ಧಿ ಹೇಳೋ ಬದಲು ಒಂದು ಚಿಕ್ಕ ಕಥೆ ಮೂಲಕ ಪಾಠ ಹೇಳ್ಕೊಳಕ್ ಶುರು ಮಾಡ್ತಾನೆ. ಇದು ಈ ಇಡೀ ಕಥೆಯಲ್ಲೇ ತುಂಬಾನೇ ಚೆನ್ನಾಗಿರೋ ಭಾಗ. ರಾಜ ಹೇಳ್ತಾನೆ, ಒಂದ್ಸಲ ಯೋಚನೆ ಮಾಡಿ, ಒಂದು ಗೂಡಲ್ಲಿ 2 ಹಕ್ಕಿ ಮರಿಗಳಿದ್ವು. ಸಿಕ್ಕಿದೂಟಕ್ಕೆ 2 ಜಗಳವಾಡಿದ್ವು. ಕೊನೆಗೇನಾಯ್ತು ಗೊತ್ತಾ? 2ಕ್ಕೂ ಊಟ ಸಿಗ್ಲಿಲ್ಲ, ಹಸಿದ್ಕೊಂಡೇ ಇದ್ವು. ಆದರೆ ಇನ್ನೊಂದು ಗೂಡಲ್ಲಿದ್ದ ಹಕ್ಕಿ ಮರಿಗಳೇನ್ ಮಾಡಿದ್ವು? ತಮ್ಗೆ ಸಿಕ್ಕಿದ್ದನ್ನ ಹಂಚ್ಕೊಂಡು ತಿಂದ್ವು. 2 ಖುಷಿಯಾಗಿ ಹೊಟ್ಟೆ ತುಂಬಿಸ್ಕೊಂಡು ಹಾರ್ಕೊಂಡೋದ್ವು. ನೋಡಿ, ಜಗಳವಾಡಿದ್ರೆ ಏನಾಗತ್ತೆ, ಹಂಚ್ಕೊಂಡ್ರೆ ಏನಾಗತ್ತೆ ಅನ್ನೋದು ಎಷ್ಟ್ ಚೆನ್ನಾಗಿ ಗೊತ್ತಾಗತ್ತೆ ಅಲ್ವಾ? ಈ ಕತೆ ಹೇಳಿ ಮುಗಿಸಿ ರಾಜ ಆ ಮಕ್ಕಳನ್ನ ಕೇಳ್ತಾನೆ, ಹಾಗಾದ್ರೆ ಹೇಳಿ, ಯಾವ ತರದ ಹಕ್ಕಿಗಳಾಗ್ಬೇಕು ಅಂತೀರಾ? ಅದನ್ನ ಕೇಳಿ ಮಕ್ಕಳ ಮುಖದಲ್ಲಿ ನಗು ಬಂತು. ಇಬ್ರೂ ಒಂದೇ ಸರಿ ಖುಷಿಯಿಂದ ಹೇಳಿದ್ರು, ನಾವು ಹಂಚ್ಕೊಳ್ಳೋ ಹಕ್ಕಿಗಳಾಗ್ತೀವಿ ಅಂತ. ಅವ್ರಿಗೆ ಪಾಠ ಅರ್ಥ ಆಗಿತ್ತು. ಆಮೇಲೆ ಇಬ್ರೂ ಆ ಗುದ್ಲಿಯನ್ನ ಶೇರ್ ಮಾಡ್ಕೊಂಡು ಆಟ ಆಡೋಕೆ ಶುರು ಮಾಡಿದ್ರು. ಸರಿ, ಮಕ್ಕಳು ಹೀಗೆ ಒಂದಾಗಿ ಆಟ ಆಡ್ತಾ ಇದ್ದಾಗ ಯಾರೂ ಊಹಿಸದ ಒಂದು ಘಟನೆ ನಡೀತು. ಅಲ್ಲೇ ಇದ್ದಕ್ಕಿದ್ದ ಹಾಗೆ ರಾಜನ ಸೈನಿಕರು ಓಡಿ ಬಂದು ಆ ಸಾಮಾನ್ಯ ಮನುಷ್ಯನಿಗೆ ಮಹಾರಾಜರೇ ಅಂತ ಕರೆದ್ರು. ಮಕ್ಕಳಿಗೆಲ್ಲ ಶಾಕ್. ಇವ್ರು ಯಾರು ಅಂತ ಆಶ್ಚರ್ಯ ಆಗೋಯ್ತು. ಮಕ್ಕಳು ಆಶ್ಚರ್ಯದಿಂದ, ನೀವು ನಮ್ಮ ರಾಜನಾ ಅಂತ ಕೇಳಿದಾಗ ರಾಜ ನಕ್ಕೊಂಡು ಹೇಳ್ತಾನೆ, ಹೌದು, ಆದರೆ ಅದಕ್ಕಿಂತ ಮುಂಚೆ ನಾನೊಬ್ಬ ಸ್ನೇಹಿತ. ನೋಡಿ, ರಾಜನ ದೊಡ್ಡತನ ಅಂದ್ರೆ ಇದೇ ಅಲ್ವಾ? ಆ ರಾಜ ಆ ಪಾಠವನ್ನ ಅಲ್ಲಿಗೆ ಬಿಡ್ಲಿಲ್ಲ. ಇದನ್ನ ಇಡೀ ರಾಜ್ಯದ ಒಂದು ಪದ್ಧತಿಯನ್ನ ಆಡಿಸ್ಬೇಕು ಅಂತ ತೀರ್ಮಾನ ಮಾಡ್ದ. ಅವನೇನ್ ಮಾಡ್ದ? ಮೊದಲು ಶಾಲೆಗಳಲ್ಲಿ ಸ್ನೇಹ ದಿನ ಅಂತ ಆಚರಿಸೋಕೆ ಶುರು ಮಾಡ್ದ. ಆಮೇಲೆ ಮಕ್ಕಳೆಲ್ಲ ಪ್ರತಿದಿನ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ಒಂದು ರೂಲ್ ತಂದ. ಇದರಿಂದ ಏನಾಯ್ತು? ರಾಜ್ಯದಲ್ಲಿ ಮಕ್ಕಳ ಜಗಳ ತುಂಬಾನೇ ಕಮ್ಮಿ ಆಯ್ತು. ಸ್ನೇಹ, ಒಬ್ರಿಗೊಬ್ರು ಸಹಾಯ ಮಾಡೋದು, ಇದೆಲ್ಲ ಒಂದು ಸಾಮಾನ್ಯ ವಿಷಯ ಆಗೋಯ್ತು. ಹಾಗಾದ್ರೆ ಈ ಕಥೆಯ ತಿರುಳು ಏನು? ನಿಜವಾದ ಗೆಲುವು ಅಂದ್ರೆ ಏನು? ಅವತ್ತು ರಾಜಧರ್ಮವೀರನಿಗೆ ಒಂದು ದೊಡ್ಡ ಗೆಲುವು ಸಿಕ್ಕಿತ್ತು. ಅದು ಯಾವುದೋ ಯುದ್ಧಭೂಮಿಯಲ್ಲ, ಬದಲಾಗಿ ತನ್ನ ರಾಜ್ಯದ ಮಕ್ಕಳ ಮನಸ್ಸಿನಲ್ಲಿ. ಇದಕ್ಕಿಂತ ದೊಡ್ಡ ಗೆಲುವು ಬೇಕಾ? ಸೊ ಈ ಕಥೆಯಿಂದ ನಮಗೆ ಗೊತ್ತಾಗುವುದೇನಪ್ಪ ಅಂದ್ರೆ, ಸ್ನೇಹ, ಹಂಚಿಕೊಳ್ಳುವ ಮನೋಭಾವ ಮತ್ತು ಪ್ರೀತಿಯ ಮಾತುಗಳು, ಇವುಗಳಿಗೆ ಒಂದು ರಾಜ್ಯವನ್ನಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ಸುಂದರಗೊಳಿಸೋ ಶಕ್ತಿಯಿದೆ. ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಇನ್ನಷ್ಟು ಚೆನ್ನಾಗಿ ಮಾಡೋಕ್ಕೆ ನಾವು ಮಾಡಬಹುದಾದ ಒಂದು ಚಿಕ್ಕ ಹಂಚಿಕೆಯ ಕೆಲಸ ಯಾವುದು? ಸ್ವಲ್ಪ ಯೋಚನೆ ಮಾಡೋಣ.